ಸಂಸ್ಕೃತಿ ಪರಂಪರೆ ಇರುವಂತ ಕ್ಷೇತ್ರ. ಇಲ್ಲಿ ಯಾವುದು ನೋಡ್ರಿ, ನಮ್ಮ ಹಿಂದೂ ಸನಾತನ ಧರ್ಮದ ಪರಂಪರೆಗಳೇ ಇಲ್ಲಿ ಅಡಕವಾಗಿರೋದು. ಆ ಪರಂಪರೆಯನ್ನು ಉಳಿಸೋದಕ್ಕಾಗಿ ಸದಾ ಕಾಲವು ನಿಮ್ಮೆಲ್ಲರ ಸಹಕಾರ ಇತ್ತು ಅಂದ್ರೆ, ಆ ತಾಯಿಯ ಶಕ್ತಿ ಇತ್ತು ಅಂದ್ರೆ, ನಿಮ್ಮೆಲ್ಲರ ಭಕ್ತಿ ಅದರ ಜೊತೆ ಬೆರೀತು ಅಂದ್ರೆ ಇನ್ನೂ ಬೆಳೀತಾ ಹೋಗ್ತದೆ. ಅದಕ್ಕೆ ಇವತ್ತಿನ ಉತ್ಸವ ಇದು ಉತ್ಸಾಹಭರಿತವಾಗಿ ಕೂಡಿರುವಂತದ್ದು. ಇವತ್ತಿನ ಕ್ಷಣ ಎಂತದ್ದು ಅಂದ್ರ, ಆ ಪುಸ್ತಕ ಹೊರಬರೋದಕ್ಕಾಗಿ ನೋಡ್ರಿ, ಈ ಗಳಿಗೆ ಹಿಡಿಬೇಕಂದ್ರೆ 1800 ವರ್ಷಗಳ ಗತಿಶತ. 1800 ವರ್ಷಗಳಂದ್ರೆ ಇನ್ನು ಸಾಮಾನ್ಯವಾದದ್ದಲ್ಲೇ ಅಲ್ಲ. 18 ದಿನದ ನಮಗ ಹಿಂದಿನ ನೆನಪಾಗುದಿಲ್ಲ. ಇವತ್ತಿನ ದಿನ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತ ಈ ಸುರಗಿರಿ ಬೆಟ್ಟದ ವೈಭವ ದಿನದಿಂದ ದಿನಕ್ಕೆ ಏನಾಗಲಿ ಅಂದ್ರೆ ಭಕ್ತರ ಕಲ್ಯಾಣ ಮಾಡೋದಕ್ಕೆ ಮೀಸಲಾಗ್ಲಿ, ಸಮಾಜ ಸೇವೆ ಮಾಡೋದಕ್ಕೆ ಮೀಸಾಗಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಬಹಳ ಎಕ್ಸೆಪ್ಟೇಷನ್ ಮಾಡ್ಕೊಂಡಿದ್ದೆ. ಎಲ್ರು ಪ್ರಸಾದ ಮಾಡಿರಿಲ್ರಿ? ಜಿಲೇಬಿ ತಿಂದಿರಿ? ಯಾಕೋ ಸೌಂಡ್ ಬರೋದು. ತಿಂದಿರಿ? ಜಿಲೇಬಿ ತಿಂದಿಲ್ರಿ? ಇಲ್ಲ, ನಿಮಗೆ ಯಾರಿಗೆ ಜಿಲೇಬಿ ಸಿಕ್ಕಿಲ್ಲ, ಅದಕ್ಕೆ ನೀವು ಹೋಣವಲ್ರಿಗೆ. ಎಲ್ಲರೂ ಪ್ರಸಾದವನ್ನ ಮಾಡಿ ಈ ಮುಂದೆ ನಡೆಯುವಂತ ಉತ್ಸವಗಳಲ್ಲಿ ನೋಡಿ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿದ್ದು ಎದಕ್ಕಂದ್ರೆ ನೀವೆಲ್ಲ ಸಂತೋಷ ಪಡ್ಲಿ ಅನ್ನೋದಕ್ಕಾಗಿ ಕರೆಸಿದಾರ. ಸಂತೋಷ ಪಡ್ಲಿ, ಈ ವೇದಿಕೆಯನ್ನು ತುಂಬಿ ಇದಕ್ಕೆಲ್ಲ ಹರಸಿ ಆಶೀರ್ವದಿಸೋದಕ್ಕಾಗಿ ಬಂದಿರೋ ಗಣ್ಯಾತಿ ಶಕ್ತಿಪೀಠದ ಸಾಗರ ಸುರಗಿರಿ ಭುವನೇಶ್ವರಿ ತಾಯಿ ಪುಸ್ತಕ. ಈ ಪುಸ್ತಕವನ್ನ ನ್ಯಾಯವಾದಿಗಳಂತ ಸಾಗರ ಸಾಲಿಮಠರು ಒಳಗೊಂಡು ನಾನು ಕೂಡ ಇದರಲ್ಲಿ ಭಾಗಿಯಾದೆ. ಬಂಧುಗಳೇ, ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ, ಈ ಸುರಗಿರಿಯ ಈ ಬೆಟ್ಟದಲ್ಲಿ ಪ್ರಾಚೀನ ಒಂದು ದೇವಾಲಯ ಏನಿತ್ತಲ್ಲ, ಆ ದೇವಾಲಯಕ್ಕೆ ಚಿಗರಿ ಮನೆತನದವರ ಸಹಕಾರ ಬಾಳದ ಅವರೇ ಇದ್ರು ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಇದಕ್ಕೆ ಸಾಕ್ಷಿ ಮೋಡಿ ಲಿಪಿಯ ದಾಖಲೆಗಳು. ಕರ್ನಾಟಕದ ಏಕೈಕ ವಿದ್ವಾಂಸ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಮೋಡಿ ಲಿಪಿಯಲ್ಲಿ ಇತಿಹಾಸವನ್ನು ಕಟ್ಟಿಕೊಡಬೇಕಾದ್ರೆ ಮೋಡಿ ದಾಖಲೆಗಳನ್ನ ನಾವು ಇಟ್ಟು ಒಂದ್ಸಲ ನೋಡ್ಬೇಕಾಗತ್ತೆ. ಯಾವುದೇ ಒಂದು ದೇವಾಲಯ, ಯಾವುದೇ ಒಂದು ಶಾಸನ ಆ ಊರ ಇತಿಹಾಸವನ್ನ ಕಟ್ಟಿಕೊಡ್ತೇವೆ ಬಂಧುಗಳೇ. ಇದಕ್ಕೊಂದು ಇತಿಹಾಸದಲ್ಲಿ ಒಂದು ಮಾತನ್ನ ಬರೆದಿದ್ದಾರೆ ಸಂಶೋಧಕರು. ಪ್ರಾಚೀನ ದೇವಾಲಯದ ಒಂದು ಕಲ್ಲನ್ನು ನೀವೇನಾದರೂ ಕಿತ್ತಿದರೆ, ಒಂದು ಕಲ್ಲನ್ನಾದರೂ ನೀವು ಕಿತ್ತು ಎಸೆದರೆ ಅಥವಾ ಅದು ಬಿದ್ದು ಹೋದರೆ ಆ ಗ್ರಾಮದ ಸಮಗ್ರ ಸಂಸ್ಕೃತಿ ಕೆಟ್ಟ ಹೋಗುತ್ತೆ, ಬಿದ್ದು ಹೋಗುತ್ತೆ. ಮುಂದಿನ ತಲೆಮಾರಿಗಳಿಗೆ ಆ ಇತಿಹಾಸ ಇಲ್ಲ. ಬಹುತೇಕ ದೇವಾಲಯಗಳು ಬೆಟ್ಟದ ಮೇಲೆ ಇವೆ. ಹೇಗಿವೆ ಒಂದ್ಸಲ ನೀವು ಗಮನಿಸಿ ಬಂಧುಗಳೇ. ಬೆಟ್ಟದ ಮೇಲಿದ್ದರೆ 5 ಫೂಟ್ ಕೆಳಗಡೆಯೇ ಆ ದೇವಾಲಯ. ಕೆಳಗಡೆ ಇರ್ತದೆ, ಮ್ಯಾಗಿರುವುದು ಕೆಳಗಡೆ ಇರ್ತದ, ತಗ್ಗನೆಗಿರ್ತದ. ಬೆಟ್ಟದ ಮೇಲೆ ಕೂಡ ತಗ್ಗಿನಲ್ಲಿ ಇರ್ತದೆ. ಇದು ಸಂಶೋಧನೆಯ ಪ್ರತೀಕ. ಹಾಗಾಗಿ ಆ ದೇವಾಲಯದ ಒಂದು ಕಲ್ಲನ್ನು ಕಿತ್ತಿದರೆ ಇತಿಹಾಸ ಇಲ್ಲವಾಗುತ್ತದೆ ಅನ್ನುವಂಥ ಮಾತು. ಎರಡನೇದಾಗಿ
ಜನತೆಗೊಂದು ಸಿಹಿ ಸುದ್ದಿ. ನಿಮ್ಮ ನಗರಕ್ಕೆ ಬಂದಿದೆ A to Z ಬಿಗ್ ಬಜಾರ್. ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ. ಕೇವಲ 130 ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ. ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಗಿಫ್ಟ್ ಐಟಮ್ಸ್, ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು, ಮಕ್ಕಳ ಶಾಲಾ ಪರಿಕರಗಳು, ಸೌಂದರ್ಯ ವರ್ಧಕಗಳು, ಟೂಲ್ ಕಿಟ್, ವಾಟರ್ ಬಾಟಲ್ಸ್, ಮಹಿಳೆಯರ ಪರ್ಸ್, ಹ್ಯಾಂಡ್ ಬ್ಯಾಗ್ಗಳು, ಬೆಡ್ಶೀಟ್, ಕರ್ಟನ್ಸ್ಗಳು ಲಭ್ಯ. ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಪಿಂಗಾಣಿ ವಸ್ತುಗಳು, ಮನೆಯ ಅಲಂಕಾರಿಕ ಐಟಂಗಳು, ಪ್ಲಾಸ್ಟಿಕ್ ಬಾಕ್ಸ್, ಗಾಜಿನ ಕಪ್ಗಳು, ಮ್ಯಾಟ್, ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ. 130 ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ. ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.